ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ. ಸ್ನೇಹಿತರೆ, ಮೊಟ್ಟ ಮೊದಲನೇ ಬಾರಿಗೆ ವಿಷಯವನ್ನ ತಿಳಿಸೋದಕ್ಕಿಂತ ಮುಂಚೆ ದಯಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಿ. ನನ್ನ ವಾಟ್ಸಪ್ ನಂಬರ್ಗೂ ಕೂಡ ವಾಯ್ಸ್ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜ್ ಅನ್ನು ಕಳಿಸಬಹುದು. ಈ ವಿಡಿಯೋ ನಿಮ್ಮ ಎಲ್ಲಾ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ. ಸ್ನೇಹಿತರೆ, ನೀವು ಕೇಳಿರುವಂತಹ ಪ್ರಶ್ನೆ, ಗುರುಗಳೇ ದುಡ್ಡು ಯಾಕೆ ನಿಲ್ಲೋದಿಲ್ಲ? ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ಕೈಗೆ ಬರುತ್ತೆ, ಆದರೆ ಅದು ನಮಗೆ ಒಲಿಯೋದಿಲ್ಲ. ಇದನ್ನು ಒಲಿಸ್ಕೊಳ್ಳುವಂತಹ ಏನಾದರೂ ಸೂತ್ರಗಳಿದ್ರೆ ಹೇಳ್ಕೊಡಿ ಅಂತ. ಸ್ನೇಹಿತರೆ, ನೀವು ಕೇಳಿರುವಂತಹ ಪ್ರಶ್ನೆಗೆ ಉತ್ತರ ಮತ್ತೆ ವ್ಯಾಪಾರದ ಬ್ರಹ್ಮರಹಸ್ಯದಲ್ಲಿ ಯಾರ್ಯಾರು ಜಾಯಿನ್ ಆಗಿದ್ದೀರಾ ಅವ್ರಿಗೂ ಕೂಡ ಈ ಒಂದು ಉತ್ತರ ಅನ್ವಯವಾಗುತ್ತೆ. ಸ್ನೇಹಿತರೆ, ನಿಮಗೊಂದು ಮೊದಲು ಘಟನೆಯನ್ನ ಹಂಚಿಕೊಂಡು ಆ ನಂತರ ನೀವು ಕೇಳಿರೋದ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಹೊಸದಾಗಿ ಮದುವೆ ಆಗಿರುವಂತಹ ಗಂಡ ಹೆಂಡತಿ, ಏನೋ ವಿಪರ್ಯಾಸ, ಇಬ್ರು ಕೂಡ ಬಹಳ ಸಂಕೋಚ ಸ್ವಭಾವದವರು. ಅಪ್ಪ ಅಮ್ಮ ಹುಡುಗಿ ನೋಡಿದ್ರು. ಸೊ ಹುಡುಗನ ಕರ್ಕೊಂಡು ಅಪ್ಪ ಅಮ್ಮ ಹುಡುಗಿ ಮನೆಗೆ ಹೋಗಿ ಮಾತುಕತೆ ಎಲ್ಲ ಆಯ್ತು. ಇಬ್ರಿಗೂ ಇಷ್ಟ ಆಯ್ತು. ಓಕೆನಾ ಅಂತ ಹೇಳಿದ್ರು. ಓಕೆ ಅಂತ ಆಯ್ತು. ಅದಾದ್ಮೇಲೆ ನೀವಿಬ್ರು ಹುಡುಗ ಹುಡುಗಿ ಏನಾದ್ರು ಮಾತಾಡ್ಕೊಳಂಗಿದ್ರೆ ಇಲ್ಲ ಬೇಡ, ನಾವು ಮಾತಾಡ್ಕೊಳ್ಳೋದು ಏನು ಬೇಕಾಗಿಲ್ಲ, ದೊಡ್ಡವರೆಲ್ಲ ಒಪ್ಪದ್ಮೇಲೆ ನಮ್ದೇನು ಮಾತುಕತೆ ಅಂತ ಅಂದ್ಬಿಟ್ಟು ಮಾತುಕತೆ ಏನು ಆಡಿದಿರ ಮದುವೆ ಆದ್ರು. ಆ ತಾಲಿ ಕಟ್ಕೊಳ್ಳೋದಕ್ಕೆ ಅಕ್ಕಪಕ್ಕದಲ್ಲಿ ಕುಂತ್ಕೊಳ್ಳೋಕೆ ನಾಚಿಕೆ. ಹೆಣ್ಣು ಹಿಂಗಿದ್ದಾಳೆ, ಆದರೆ ಅದು ಇಗ್ನೋರ್ ಅಲ್ಲ, ನಾಚಿಕೆ. ಗಂಡು ಹಿಂಗಿದಾನೆ, ಒಬ್ಬೊಬ್ರು ಮುಖ ನೋಡ್ತಾರೆ, ಹಿಂಗೆ ನೋಡ್ಕೊಂಡು ಹಿಂಗೆ ಕದ್ದು ಮುಚ್ಚಿ ನೋಡೋದಕ್ಕೆ ಪ್ರಯತ್ನ ಪಡ್ತಾರೆ. ಮದುವೆ ನಡೀತಾ ಇದೆ, ಆದ್ರೂ ಕೂಡ ನಾಚಿಕೆ ಸ್ವಭಾವ. ಸೊ ಮದುವೆ ಆದ್ರು, ತಾಲಿ ಕಟ್ಟಾಯ್ತು. ಈಗ ಮೊದಲ ರಾತ್ರಿ, ಫಸ್ಟ್ ನೈಟ್ ಅವತ್ತು ಇಬ್ಬರನ್ನ ಒಂದು ರೂಮಿಗೆ ಬಿಟ್ಟರು. ಎಲ್ಲ ಅಲಂಕಾರ ಮಾಡಿದ್ದಾರೆ. ಮಲ್ಲಿಗೆ ಹೂವು, ರೋಸು, ಒಂದಷ್ಟು ಸ್ವೀಟ್ಗಳು, ಹಾಲು ಎಲ್ಲವನ್ನ ಇಟ್ಟಿದ್ದಾರೆ. ಬಟ್ ಈಗ ಮೊದಲ ರಾತ್ರಿಯಲ್ಲಿ ಮಂಚದ ಒಂದು ತುದಿಯಲ್ಲಿ ಹೆಣ್ಣು, ಇನ್ನೊಂದು ತುದಿಯಲ್ಲಿ ಗಂಡು. ಗಂಡಿಗೂ ನಾಚಿಗೆ, ಹೆಣ್ಣಿಗೂ ನಾಚಿಗೆ. ಗಂಡು ನಿಧಾನವಾಗಿ ಹಿಂಗೆ ನೋಡ್ತಾನೆ, ಅವಳು ಹೆಣ್ಣು ನಿಧಾನವಾಗಿ ಹಿಂಗೆ ನೋಡ್ತಾಳೆ. ಒಂದೇ ಕಣ್ಣಲ್ಲಿ, ವಾರಗಣ್ಣಲ್ಲಿ ನೋಡ್ತಾ ಇದ್ದಾಳೆ. ನೋಡಿದ ತಕ್ಷಣನೇ ಹಿಂಗೆ ಕೈ ಮುಚ್ಕೊಳ್ತಾಳೆ. ಅವನು ಕೈ ಮುಚ್ಕೊಳ್ತಾನೆ, ಪುಣ್ಯಾತ್ಮ. ಸೊ ಇಬ್ರು ರಾತ್ರಿ 10 ಗಂಟೆ ಆಯ್ತು, 11 ಗಂಟೆ ಆಯ್ತು, 12 ಗಂಟೆ ಆಯ್ತು. ಒಬ್ರನ್ನೊಬ್ರು ಮುಟ್ಲಿಲ್ಲ, ಒಬ್ರಿಗೊಬ್ರು ಮಾತಾಡ್ಕೊಂಡಿಲ್ಲ. ಫಸ್ಟ್ ನೈಟಲ್ಲಿ ಏನ್ ನಡಿಬೇಕಾಯ್ತು ಅದು ನಡಿಲೇ ಇಲ್ಲ. ಕೊನೆಗೆ ನಿದ್ದೆ ಬಂದು ಅವನು ಹಂಗ ಮಲ್ಕೊಂಡ, ಇವಳು ಹಿಂಗ ಮಲ್ಕೊಂಡ್ಳು. ಸೊ ಬೆಳಿಗ್ಗೆ ಎದ್ದಾಗಾದ್ರೂ ಏನಾದ್ರೂ ಆಗ್ಬಹುದೇನೋ ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ಆಗ್ಲಿಲ್ಲ. ಏನ್ ಇಬ್ರಿಗೂ ನಾಚಿಕೆ ಅಂದ್ರೆ ನಾಚಿಕೆ. ಅಪ್ಪ, ಮದುವೆ ಆದ್ರೂ ಕೂಡ ನಾಚಿಕೆ. ಬೆಳಿಗ್ಗೆ ಎದ್ದಿದ ತಕ್ಷಣನೇ ಅಯ್ಯೋ ನಾನು ಗಂಡನ ಪಕ್ಕದಲ್ಲಿ ಮಲ್ಕೊಂಡ್ಬಿಟ್ಟಿದ್ದೀನಲ್ಲ ಅಂತ ಅವಳು ಎದ್ದು ಓಡೋಗಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದು, ಅತ್ತೆ ಮಾವ ಎಲ್ಲ ಪಾಪ ಗಂಡ ಹೆಂಡತಿ ಹೊಸದಾಗಿ ಮದುವೆ ಆಗಿದ್ದಾರೆ, ರಾತ್ರಿ ಎಲ್ಲ ಚೆನ್ನಾಗಿ ಸುಖ ಪಟ್ಟಿರ್ತಾರೆ ಅಂತ ಅನ್ಕೊಂಡಿದ್ದಾರೆ. ಬಟ್ ಅಲ್ಲಿ ಏನೂ ನಡೆದಿಲ್ಲ. ಸೊ ಕಾಫಿ ಮಾಡಿಕೊಟ್ಬಿಟ್ಟು ಗಂಡನಿಗೆ ತಗೊಂಡೋಗಿ ಕೊಡುವಂತ. ಅವನು ಟೀ ಹೆಂಗಿಸ್ಕೊಳ್ತಾವನೆ ಅಂದ್ರೆ ಈ ರೀತಿ ಹಿಂಗ್ ಹಿಡ್ಕೊಳ್ತಾವನೆ. ಹಿಂಗೆ ಹೊಸದಾಗಿ ಮದುವೆ ಆಗಿರ್ತಾರೆ, ಕೈ ಹಿಡ್ಕೊಂಡ್ರೆ ಕೈ ಹಿಡ್ಕೊಬೇಕು, ಬಟ್ ಹಿಂಗ್ ಹಿಡ್ಕೊತಾವನೆ. ಎರಡು ಬೆಟ್ಟಲ್ಲಿ ಹಿಂಗೆ ಟೀನ ಹಿಂಗ್ ಗ್ಲಾಸ್ ಇಟ್ಬಿಟ್ಟು ಅವಳು ಕೊಟ್ಬಿಟ್ಟು ದೌಡು. ಸೊ 1 ವಾರ ಆಯ್ತು, 1 ತಿಂಗಳಾಯ್ತು, 1 ವರ್ಷ ಆಯ್ತು, ಏನೂ ಆಗ್ಲಿಲ್ಲ. ಖಂಡಿತವಾಗ್ಲೂ ಏನೂ ಆಗ್ಲಿಲ್ಲ. ಯಾಕೆಂದ್ರೆ ಸಂಕೋಚ. ಇವನಿಗೂ ಸಂಕೋಚ, ಅವಳಿಗೂ ಸಂಕೋಚ. ಆದ್ರಿಂದ 1 ತಿಂಗಳವರೆಗೂ ಕೂಡ ಮಂಚದ ಒಂದು ಮೂಲೆಯಲ್ಲಿ ಅವಳು, ಮಂಚದ ಇನ್ನೊಂದು ಮೂಲೆಯಲ್ಲಿ ಇವನು. ಮದುವೆ ಆಗೋ ಉದ್ದೇಶ ಏನು? 108 ಉದ್ದೇಶಗಳಿರ್ತವೆ, ಅದೆಲ್ಲ ಬೇರೆ ರೀತಿ ನೀವು ಕಲ್ಪಿಸ್ಕೊಳ್ಳಿ. ಮೂಲ ಉದ್ದೇಶ ಏನು ಅಂದ್ರೆ ಗಂಡು ಹೆಣ್ಣು ಮಿಲನವಾಗೋದಕ್ಕೆ ಮದುವೆ ಆಗ್ತಾರೆ. ಸೊ ಈ ಮಿಲನ 1 ವರ್ಷ ಆದ್ರೂ ಆಗ್ಲಿಲ್ಲ. ಆ ನಾಚಿಕೆ ಹೋಗ್ಲೇ ಇಲ್ಲ, ಒಬ್ರಿಗೊಬ್ರು ಮುಟ್ಲಿಲ್ಲ. ಈ ಘಟನೆನ ಏನು ಕೇಳ್ತಾ ಇದ್ದೀನಿ ಅಂದ್ರೆ, ಗಂಡನ್ನ ನೀವು ಅನ್ಕೊಳ್ಳಿ, ಹೆಣ್ಣನ್ನ ಲಕ್ಷ್ಮಿ ಅಂತ ಕರ್ಕೊಳ್ಳಿ. ಅಂದ್ರೆ ದುಡ್ಡು ನಿಲ್ತಾ ಇಲ್ಲ ಅಂದ್ರಲ್ಲ, ಹಂಗಾಗಿ ನೀವು ನಾಚಿಕೆ ಪಟ್ರೆ ಅವಳು ನಾಚಿಕೆ ಪಡ್ತಾಳೆ. ಅದೇ ರೀತಿ ನೀವೇನಾದ್ರೂ ಹೆಣ್ಣಾಗಿದ್ರೆ ನೀವು ಹೆಣ್ಣು, ಸೊ ಗಂಡು ಅನ್ನೋದನ್ನ ಲಕ್ಷ್ಮಿ ಅಂತ ತಿಳ್ಕೊಳ್ಳಿ, ದುಡ್ಡು ಅಂತ ಅನ್ಕೊಳ್ಳಿ. ದುಡ್ಡು ನಿಮಗೆ ಒಲಿಬೇಕಂದ್ರೆ ಮೊದಲು ಈ ನಾಚಿಕೆ ಎಲ್ಲ ಬಿಟ್ಬಿಡಿ. ನಾಚಿಕೆ ಪಾಚಿಕೆ ಊರಿಂದ ಆಚಿಕೆ ಅಂತಾರೆ. ಹಂಗಾಗಿರೋದ್ರಿಂದ ಈ ಸಂಕೋಚ ಇರೋರು, ಮುಜುಗರ ಇರೋರು, ಸೊ
ಸೋಮಾರಿತನ, ಆಲಸ್ಯ ಇರೋವಂಥವ್ರು, ಇವರೆಲ್ಲ ನಿಜವಾಗ್ಲೂ ದುಡ್ಡು ನಿಮ್ಮ ಹತ್ರ ಬರೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ನಾನು ಇದನ್ನು ಹೇಳಿದೆ ಅಂತಂದ್ರೆ, ಮೊದಲು ಗಂಡು ಹೆಣ್ಣು ಅಂದ್ರೆ ಆಕರ್ಷಣೆ ಅಂತ, ಅಂದ್ರೆ ಇದೆರಡು ಅತ್ಯದ್ಭುತವಾದ ಮ್ಯಾಗ್ನೆಟಿಕ್ ಪವರ್. ಕಚ್ಕೊಳ್ಳೇಬೇಕು, ಯಾವುದೋ ಒಂದು ರೂಪದಲ್ಲಿ ಕಚ್ಕೊಳ್ಳೇಬೇಕು. ಕಚ್ಕೊಳ್ತೀರಾ, ನಿಸರ್ಗ ಅದನ್ನ ಮಾಡೇ ಮಾಡ್ತದೆ. ಆದ್ರಿಂದ ಗಂಡು ಹೆಣ್ಣು ಆಪೋಸಿಟ್ ಅಂದ್ರೆ ಅದೊಂದು ಮಿಲನ. ಅದೇ ರೀತಿ ನೀವು ಬೇಕಾಗಿರುವಂತಹ ಎಲ್ಲ ವಸ್ತುಗಳು, ವ್ಯಕ್ತಿಗಳು, ವಿಚಾರಗಳು ಅದು ಕೂಡ ಮಿಲನವೇ. ಎಲ್ಲವನ್ನ ನೀವು ಮಿಲನಕ್ಕೆ ಹೋಲಿಸಿ, ಸೊ ಅಲ್ಲಿ ಕನೆಕ್ಟ್ ಆಗಬೇಕು. ಆಪೋಸಿಟ್ ಇರೋದು ಮಾತ್ರ ಕನೆಕ್ಟ್ ಆಗುತ್ತೆ. ಅದೇ ರೀತಿ ದುಡ್ಡು ಯಾಕೆ ನಿಲ್ಲೋದಿಲ್ಲ ನಿಮ್ಮ ಹತ್ರ ಅಂತಂದ್ರೆ, ಮೊದಲು ನಿಮ್ಮ ಹತ್ರ ಸರಸ್ವತಿ ಇಲ್ಲ, ಲಕ್ಷ್ಮಿ ಬರಲ್ಲ ಸರಸ್ವತಿ ಇಲ್ಲ ಅಂದ್ರೆ. ಇದನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮೊದಲು ಸರಸ್ವತಿನ ಬರಮಾಡ್ಕೊಳ್ಳಿ, ಲಕ್ಷ್ಮಿ ತಂತಾನಾಗೆ ಓಡ್ ಬರ್ತಾಳೆ, ಎಲ್ಲೇ ಇದ್ರೂ ಓಡ್ ಬರ್ತಾಳೆ. ಸರಸ್ವತಿನೇ ಇಲ್ಲ, ಇನ್ನು ಲಕ್ಷ್ಮಿ ಎಲ್ಲಿಂದ ಬರ್ತಾಳೆ? ನಿಮ್ಮ ಹತ್ರ ದುಡ್ಡು ನಿಲ್ಲಬೇಕು ಅಂದ್ರೆ, ಅಥವಾ ವ್ಯಾಪಾರದಲ್ಲಿ ನೀವು ಲಾಭ ಗಳಿಸ್ಬೇಕು ಅಂದ್ರೆ, ಮೂಲವಾಗಿ ನೀವು ಮಾಡಬೇಕಾಗಿರೋದು ದುಡ್ಡಿನ ಬಗ್ಗೆ ಸಂಕೋಚವನ್ನ ಬಿಟ್ಬಿಡಿ. ಸಂಕೋಚ ಇಟ್ಕೊಂಡವರು ವ್ಯಾಪಾರಕ್ಕೆ ಸೂಟ್ ಆದಂಥ ವ್ಯಕ್ತಿ ಅಲ್ಲ. ಅಕಸ್ಮಾತ್ ನಿಮಗೆ ಸಂಕೋಚ ಇದ್ರೂ ಕೂಡ ಯಾರು ಸ್ವಲ್ಪ ಮುಕ್ತವಾಗಿ ಮಾತಾಡ್ತಾರೆ, ಆಪ್ತವಾಗಿ ಮಾತಾಡ್ತಾರೆ, ಅಂಥವ್ರನ್ನ ಕೆಲಸಕ್ಕಾದರೂ ಇಟ್ಕೊಂಡು ನೀವು ಕೆಲಸವನ್ನ ಅಭಿವೃದ್ಧಿ ಪಡಿಸ್ಬೇಕೆ ಹೊರತು, ನೀವು ಸಂಕೋಚದಲ್ಲಿದ್ದು ನಾನು ಇದನ್ನ ಸರಿ ಮಾಡ್ಕೊಳ್ಳೋದಿಲ್ಲ, ಖಂಡಿತವಾಗ್ಲಿಲ್ಲ. ಲಕ್ಷ್ಮಿಗೆ ಸಂಕೋಚದವ್ರು ಕಂಡ್ರೆ ಅವಳು ಹಂಗೆ ಮಾಡ್ತಾಳೆ. ಲಕ್ಷ್ಮಿ ಅನ್ನೋಳು ಮಿರರ್ ಇದ್ದಂಗೆ. ಕನ್ನಡಿಲಿ ನಿಂತ್ಕೊಳ್ಳಿ, ನೀವು ಹೆಂಗಿರ್ತೀರಾ ಕನ್ನಡಿಲಿ ಕೂಡ ಅದೇ ತರ ತೋರಿಸ್ತಾ ಇರ್ತದೆ. ಈ ಸಂಕೋಚ ಸ್ವಭಾವದವರು, ನಾಚಿಕೆ, ಮುಜುಗರ, ಇಂಥವ್ರಿಗೆ ಖಂಡಿತವಾಗ್ಲೂ ಲಕ್ಷ್ಮಿ ಒಲಿಯೋದಿಲ್ಲ. ದಯಮಾಡಿ ಲಕ್ಷ್ಮಿಯನ್ನ ಒಲಿಸ್ಕೊಳ್ಳೋದಕ್ಕೆ ಇರೋ ಒಂದೇ ಒಂದು ಪರಮ ರಹಸ್ಯ ಸರಸ್ವತಿಯನ್ನ ಒಲಿಸ್ಕೊಳ್ಳೋದು. ಅಂದ್ರೆ ನೀವು ಏನು ಕಲೆ ವಿದ್ಯೆಗಳನ್ನ ಕಲ್ತಿದ್ದೀರಾ, ಅಥವಾ ನೀವು ಏನು ವೃತ್ತಿ ಮಾಡ್ತಾ ಇದ್ದೀರಾ, ಕೆಲಸ ಮಾಡ್ತಾ ಇದ್ದೀರಾ, ಕಾಯಕ ಮಾಡ್ತಾ ಇದ್ದೀರಾ, ಯಾವುದೇ ರೀತಿ ಕರ್ಮ ಮಾಡ್ತಾ ಇದ್ರು ಕೂಡ ಅದರಲ್ಲಿ ನೀವು ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಆಗಿದ್ರೆ, ಇನ್ನೂ ಒಂದು 10 ಜನಕ್ಕೆ ಹೇಳ್ಕೊಡೋ ಮಟ್ಟದಲ್ಲಿ ನೀವೇನಾದರೂ ಪ್ರಾಕ್ಟೀಸ್ ಮಾಡಿದ್ರೆ, ಅಥವಾ ಅದರಲ್ಲಿ ನೀವು ಪರಿಣಿತಿಯನ್ನು ಹೊಂದಿದ್ರೆ, ಕೌಶಲ್ಯನ ಹೊಂದಿದ್ರೆ, ಖಂಡಿತವಾಗ್ಲೂ ಲಕ್ಷ್ಮಿ ಬಂದೇ ಬರ್ತಾಳೆ. ಯಾಕೆ ಬರೋದಿಲ್ಲ? ಬರ್ತಾಳೆ. ಬಂದ ನಂತರ ಮದುವೆ ಆಯ್ತು, ಹೆಂಡತಿನ ಹೇಗೆ ನೋಡ್ಕೊಳ್ತೀರಾ? ಕೆಲವರು ಇರ್ತಾರೆ ಒಡೆಯೋದು, ಬಡಿಯೋದು, ಜಾಡ್ಸೋದಿತಾರೆ, ಕುಡಿದ್ಬಿಟ್ಟು ಬಂದು ಹೊಡಿತಾರೆ, ಸ್ಮೋಕ್ ಮಾಡ್ತಾರೆ, ಆಕೆನ ರೇಪ್ ಮಾಡೋ ರೀತಿ ವರ್ತಿಸ್ತಾರೆ. ವಿಚಿತ್ರವಾಗಿ, ವಿಭಿನ್ನವಾಗಿ, ವಿಶೇಷವಾಗಿ ಒಂದು ರೀತಿ ಕಿರುಕುಳ ಕೊಡ್ತಾರೆ. ಈ ರೀತಿ ಕಿರುಕುಳ ಕೊಟ್ರೆ ಹೆಂಡತಿ ಇರ್ತಾಳ? ಅದೇ ರೀತಿ ಲಕ್ಷ್ಮಿನೂ ಅಷ್ಟೇ. ನೀವು ಎಷ್ಟು ಅವಳಿಗೆ ಕಿರುಕುಳ ಕೊಡೋದಕ್ಕೆ ಸಾಧ್ಯವಾಗುತ್ತೋ ಕೇರ್ ಮಾಡೋದಿಲ್ಲ, ನೀವು ಆಕೆಯನ್ನು ಪ್ರೀತಿಸೋದಿಲ್ಲ, ನೀವು ಆಕೆಯನ್ನು ಪೂಜಿಸೋದಿಲ್ಲ, ನೀವು ಆಕೆಯನ್ನು ಆರಾಧಿಸೋದಿಲ್ಲ. ಸೊ ಆಕೆಯನ್ನ ನೀವು ಒಂದು ರೀತಿ ತುಚ್ಛವಾಗಿ ಕಾಣ್ತೀರಾ. ಆದ್ರಿಂದ ಮೊದಲು ಈ ಎಲ್ಲಾ ಕ್ರಿಯೆಗಳನ್ನು ಬಿಟ್ಬಿಡಿ, ಖಂಡಿತವಾಗ್ಲೂ ಬಿಟ್ಬಿಡಿ. ಎಕ್ಸ್ಟ್ರಾರ್ಡಿನರಿ ಹೆಂಡತಿ ಮತ್ತೆ ಲಕ್ಷ್ಮಿ, ಇದು ಎರಡನ್ನ ನೀವು ಯಾವಾಗ ಅದ್ಭುತವಾಗಿ ನೋಡ್ಕೊಳ್ತಿರೋ, ಡೆಫಿನೆಟ್ಲಿ ವಂಡರ್ಫುಲ್ ಲೈಫ್ ನಿಮ್ಗೆ ಸಿಗುತ್ತೆ. ನೀವು ನಿರ್ಮಿಸ್ಕೊಳ್ಬಹುದಾದಂತಹ, ಅಂದ್ರೆ ನಿಮ್ಮ ಕಲ್ಪನೆಯ ಬದುಕನ್ನ, ಜೀವನವನ್ನ ನೀವು ಕಟ್ಕೊಳ್ಬಹುದು ಅಂತ ಅದ್ಭುತವಾದಂತಹ ಸೂತ್ರಗಳು. ಆದ್ರಿಂದ ಮೊದಲು ನೀವು ಏನು ಕೆಲಸವನ್ನ ಮಾಡ್ತಾ ಇದ್ದೀರಾ ಅದನ್ನ ಪ್ರೀತಿಸಿ. ಎರಡನೇದು, ನಿಮ್ಮ ಹತ್ರ ಏನೇನಿದೆ, ಯಾವ್ಯಾವ ವ್ಯಕ್ತಿಗಳಿದ್ದಾವೆ, ಯಾವ್ಯಾವ ವಸ್ತುಗಳಿದ್ದಾವೆ, ಯಾವ್ಯಾವ ವಿಚಾರಗಳಿದ್ದಾವೆ, ಇದೆಲ್ಲವನ್ನ ಪ್ರೀತಿಸೋದನ್ನು ಕಲ್ತ್ಕೊಳ್ಳಿ. ಖಂಡಿತವಾಗ್ಲೂ ಲಕ್ಷ್ಮಿ ಒಲಿತಾಳೆ. ಲಕ್ಷ್ಮಿ ಒಲಿಬೇಕಂದ್ರೆ ಸರಸ್ವತಿನ ನೀವು ಒಲಿಸ್ಕೊಳ್ಳೇಬೇಕು, ಬೇರೆ ದಾರಿ ಇಲ್ಲ. ಆದ್ರಿಂದ ಲಕ್ಷ್ಮಿನ ಮೊದಲು ಪೂಜಿಸೋದು ಕಲ್ತ್ಕೊಳ್ಳಿ, ಆರಾಧಿಸೋದು ಕಲ್ತ್ಕೊಳ್ಳಿ, ಲಕ್ಷ್ಮಿಗೆ ಗೌರವವನ್ನು ಕೊಡಿ. ಅವಳನ್ನ ಎಲ್ಲಿ ಖರ್ಚು ಮಾಡಬೇಕು, ಎಲ್ಲಿ ಖರ್ಚು ಮಾಡಬಾರ್ದು, ಎಲ್ಲಿ ಹೂಡಿಕೆ ಮಾಡಬೇಕು, ಸೊ ಎಲ್ಲಿ ಅವಳನ್ನ ಉಳಿತಾಯ ಮಾಡಬೇಕು, ಎಲ್ಲಿ ಇಡಬೇಕು, ಇದನ್ನ ನೀವು ಚೆನ್ನಾಗಿ 4 ರಹಸ್ಯಗಳನ್ನು ತಿಳ್ಕೊಂಡ್ಬಿಟ್ರೆ ಲಕ್ಷ್ಮಿ ನಿಮ್ಮ ಹತ್ರ ಬಂದೇ ಬರ್ತಾಳೆ. ಆದರೆ ಕೆಲವರು ಇದನ್ನ ಗೊತ್ತಿಲ್ಲ, ಇಷ್ಟ ಬಂದಂಗೆಲ್ಲ ಅವಳನ್ನು ಉಪಯೋಗಿಸ್ತಾರೆ. ಅಂದ್ರೆ ಹೆಂಡತಿನ ಇಷ್ಟ ಬಂದಂಗೆ ಉಪಯೋಗಿಸೋಕೆ ಖಂಡಿತವಾಗ್ಲೂ ಸಾಧ್ಯವಿಲ್ಲ, ಉಪಯೋಗಿಸ್ಲೂಬಾರ್ದು. ಆ ರೀತಿ ಯಾವಾಗ ನೀವು ವಿಚಿತ್ರವಾಗಿ ಹೆಂಡತಿಯನ್ನು ಉಪಯೋಗಿಸ್ತೀರಾ, ಅವಳು ನಿಮ್ಮನ್ನು ಬಿಟ್ಟು ಓಡಾಡ್ಬಿಡ್ತಾಳೆ. ಅದೇ ರೀತಿ ಲಕ್ಷ್ಮಿಯನ್ನು ಕೂಡ ವಿಚಿತ್ರವಾಗಿ ನೀವೇನಾದರೂ ಉಪಯೋಗಿಸೋದು ಕಲ್ತ್ಕೊಂಡ್ರೆ ನಿಮ್ಮ ಹತ್ರ ಲಕ್ಷ್ಮಿ ಒಲಿಯೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ಮೊದಲು ಖರ್ಚು ಮಾಡುವ ಕಲೆ, ಉಳಿತಾಯ ಮಾಡುವ ಕಲೆ, ಸಂಪಾದನೆ ಮಾಡುವ ಕಲೆ, ಹೂಡಿಕೆ ಮಾಡುವ ಕಲೆ, ಈ 4 ಬ್ರಹ್ಮ ವಿದ್ಯೆಗಳನ್ನು ನೀವು ಕಲಿಬೇಕು. ಕಲ್ತ್ಕೊಂಡ್ರೆ ಎಕ್ಸ್ಟ್ರಾರ್ಡಿನರಿ ಸೂಪರ್ ರಿಸಲ್ಟ್ ಸಿಗುತ್ತೆ. ಅಂದ್ರೆ ಲಕ್ಷ್ಮಿ ಒಲಿತಾಳೆ. ಈ ಪೂಜೆ ಮಾಡ್ತಿರಲ್ಲ ನಾವು ಬೆಳಿಗ್ಗೆ ಹೊತ್ತು ದೇವಸ್ಥಾನಗಳಲ್ಲಿ, ಮನೆಗಳಲ್ಲಿ,
ಅದೇ ರೀತಿ ಲಕ್ಷ್ಮಿಗೂ ನಾವು ಈ 4 ಪೂಜೆಗಳನ್ನು ಮಾಡಬೇಕು, ಅಭಿಷೇಕ ಮಾಡಬೇಕು. ಬರೀ ಪೂಜೆ ಅಲ್ಲ, ಈ 4 ಅಭಿಷೇಕಗಳನ್ನು ಮಾಡಿದ್ರೆ ಖಂಡಿತವಾಗ್ಲೂ ಲಕ್ಷ್ಮಿ ಒಲಿತಾಳೆ. ಆದರೆ ನಾವೇನು ಮಾಡ್ತೀರಿ, ಆಕೆಯನ್ನ ವಸ್ತುಗಳ ರೂಪದಲ್ಲಿ ನೋಡ್ದಂಗೆ ಅವಳನ್ನು ಕೂಡ ಎಲ್ಲಂದ್ರಲ್ಲಿ ತಗೊಂಡೋಗಿ ಮಡಗ್ತೀರಿ, ಎಲ್ಲಂದ್ರಲ್ಲಿ ತಗೊಂಡೋಗಿ ಬಿಸಾಕ್ತೀರಿ, ಅವಳನ್ನು ಬಹಳ ಕೇರ್ಲೆಸ್ ಆಗಿ ಮಾಡ್ತೀರಿ. ಈ ರೀತಿ ಕೇರ್ಲೆಸ್ ಮಾಡೋರಿಗೆ ಖಂಡಿತವಾಗ್ಲೂ ಲಕ್ಷ್ಮಿ ಒಲಿಯಲ್ಲ, ಬರೋದಿಲ್ಲ. ಯಾರೇ ಆಗಲಿ ಇಡೀ ಜಗತ್ತಿನಲ್ಲಿ ನಿಮ್ಮನ್ನ ಬಿಟ್ಟು ನೀವು ಇಂಡಿವಿಜುವಲ್ ಆಗಿ ನೋಡ್ಕೊಳ್ಳಿ, ಗಂಡಾಗ್ಲಿ ಹೆಣ್ಣಾಗ್ಲಿ, ನಿಮ್ಮನ್ನ ಬಿಟ್ಟು ಹೊರಗಡೆ ಏನೇನಿದೆಯೋ ಎಲ್ಲ ರೀತಿ ಸಂಬಂಧಗಳಲ್ಲಿ ಅಥವಾ ಎಲ್ಲ ಜೀವಿಗಳು, ಎಲ್ಲ ಪ್ರಾಣಿ ಪಕ್ಷಿಗಳು, ಕ್ರಿಮಿಕೀಟಗಳು, ಇಡೀ ಜಗತ್ತು, ಭೂಮಂಡಲ, ಬ್ರಹ್ಮಾಂಡ ಎಲ್ಲವನ್ನ ನೀವು ನೋಡಿ, ನಿಮ್ಮ ಹತ್ರ ಯಾಕಿದೆ ಅದು ಅಂತಂದ್ರೆ ನೀವು ಅದಕ್ಕೆ ಪ್ರೀತಿ ಸ್ವತಂತ್ರವನ್ನ ಕೊಟ್ಟಿದ್ದೀರಾ, ಅದಕ್ಕೋಸ್ಕರ ಇದೆ. ಎಲ್ಲಿ ಪ್ರೀತಿ ಸ್ವತಂತ್ರ ಇರೋದಿಲ್ವೋ ಅದು ಯಾವುದು ನಿಮ್ಮ ಹತ್ರ ಇರೋದೇ ಇಲ್ಲ, ಹೊರಟೋಗ್ಬಿಡ್ತದೆ. ನಿಮ್ಮ ಹತ್ರ ಇರೋದು ಏನೇನಿದೆಯೋ ಇದೆಲ್ಲವೂ ನೀವು ಪ್ರೀತಿ ಸ್ವತಂತ್ರ ಕೊಟ್ಟಿದ್ದೀರಾ, ಅವರು ಕೂಡ ನಿಮಗೆ ಪ್ರೀತಿ ಸ್ವತಂತ್ರವನ್ನು ನೀಡಿದ್ದಾರೆ. ಅದಕ್ಕೋಸ್ಕರ ಅಲ್ಲಿ ಅದ್ಭುತವಾಗಿ ಕನೆಕ್ಷನ್ ಇದೆ. ಯಾವಾಗ ಇದು ಎರಡು ಇರೋದಿಲ್ವೋ ಅದು ಹೋಗ್ಬಿಡುತ್ತೆ. ಒಂದು ಲಿಮಿಟೇಷನ್, ತಲೆ ಹಾಕಿ ಬಗ್ಸಿದ್ರೆ ಎಷ್ಟು ಬಗ್ಗಕ್ಕೆ ಸಾಧ್ಯ? ಕೆಳಗಡೆ ನೆಲ ಮುಟ್ಟೋವರೆಗೂ ಬಗ್ಗಕ್ಕೆ ಸಾಧ್ಯ, ನೆಲದಿಂದನೂ ಕೆಳಗಡೆ ಬಗ್ಗು ಅಂತಂದ್ರೆ ಇರಲ್ಲ, ಹೋಗ್ಬಿಡ್ತಾರೆ ಅವರು. ಅದೇ ರೀತಿನೇ ಒಂದು ಲಿಮಿಟೇಷನ್ ಇದೆ. ನಿಮ್ಮ ಹತ್ರ ಇರೋವಂಥವ್ರೆಲ್ಲರೂ ಕೂಡ ನೀವು ಯಾವಾಗ ಅವರನ್ನ ಪ್ರೀತಿಸ್ತೀರಾ, ಸ್ವತಂತ್ರ ನೀಡ್ತೀರಾ, ಆರಾಧಿಸ್ತೀರಾ, ಟೂ ವೇ ಇರ್ತೀರಾ, ಒನ್ ವೇ ಇರಲ್ಲ, ಆ ರೀತಿ ಇದ್ದವರೆಲ್ಲ ಖಂಡಿತವಾಗ್ಲೂ ನಿಮ್ಮನ್ನು ಗೌರವಿಸ್ತಾ ಇರ್ತಾರೆ, ಪ್ರೀತಿಸ್ತಾ ಇರ್ತಾರೆ. ಕೆಲವರು ಇದನ್ನ ಬಲವಂತವಾಗಿ ಮಾಡಿ ಇಟ್ಕೊಂಡಿರ್ತಾರೆ. ಕೆಲವ್ರ ಮನೆಗಳಲ್ಲಿ ನೋಡಿ, ಕೆಲವರು ಗಂಡಸರು ಹೆಂಡತಿನ ಅದ್ಬಸ್ತಲ್ಲಿ ಅಂತಂದ್ರೆ ಕುತ್ಕೊಂಡ್ಬಿಡ್ಬೇಕು, ಮುಚ್ಚಿಬಿಡ್ಬೇಕು, ಹೋಗ್ಬೇಡ ಅಂದ್ರೆ ಹೋಗ್ಬಾರ್ದು. ಅದೇ ತರ ಹೆಣ್ಮಕ್ಳು ಇರ್ತಾರೆ, ಕೆಲವೊಂದು ಗಂಡು ಮಕ್ಕಳನ್ನ ಫುಲ್ ಕಟಾಕ್ ಇಟ್ಬಿಟ್ಟಿರ್ತಾರೆ. ಇಲ್ಲಿ ಯಾವುದೇ ನಯಾ ಪೈಸದ ಪ್ರೀತಿ ಇರೋಕ್ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಎಲ್ಲಿ ನಿಮಗೆ ಕಮಾಂಡಿಂಗ್ ಇರ್ತದೆ, ಫುಲ್ ಡಿಮ್ಯಾಂಡ್ ಮಾಡ್ತೀರಾ, ಡಾಮಿನೇಟಿಂಗ್ ಮಾಡ್ತೀರಾ, ಇಲ್ಲಿ ನಿಮಗೆ ಅಲ್ಲಿ ಪ್ರೀತಿನೂ ಇರಲ್ಲ, ಏನೂ ಇಲ್ಲ. ಸುಮ್ಮನೆ ಬದುಕಿರ್ತಾಳೆ ಅಷ್ಟೇ, ಏನೋ ಒಂದು ಮಾಡ್ಕೊಂಡು ಬದುಕಿರ್ತಾಳೆ, ಏನೋ ಒಂದು ಮಾಡ್ಕೊಂಡು ಬದುಕ್ತಾ ಇರ್ತಾನೆ ಅಷ್ಟೇ. ಆದ್ರೆ ಯಾವುದೇ ರೀತಿ ಅವನು ಅಸ್ತಿತ್ವದಲ್ಲೇ ಇರೋದಿಲ್ಲ. ಆದ್ರಿಂದ ಎಲ್ಲ ಮನುಷ್ಯರು ಬಯಸೋದು ಪ್ರೀತಿ ಮತ್ತೆ ಸ್ವತಂತ್ರ. ಇದು ಮನುಷ್ಯನ ಜನ್ಮಸಿದ್ಧ ಹಕ್ಕು. ಇದಕ್ಕೇನಾದ್ರೂ ಚ್ಯುತಿ ಬಂದ್ರೆ, ಇದಕ್ಕೇನಾದ್ರೂ ಕುಂದುಕೊರತೆಗಳು, ಅಡೆತಡೆಗಳು ಬಂದ್ರೆ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ ಮನುಷ್ಯ. ಆದ್ರಿಂದ ಮೂಲವಾಗಿ ಲಕ್ಷ್ಮಿನ ಹೊಲಿಸ್ಕೊಳ್ಬೇಕು ಅಂದ್ರೆ ಮೊದಲು ಈ 4 ರಹಸ್ಯಗಳನ್ನ ತಿಳ್ಕೊಳ್ಳಿ. ಇದೊಂದು ವಿದ್ಯೆ, ಇದು ಬ್ರಹ್ಮವಿದ್ಯೆ. ಇದನ್ನ ನೀವು ಕಲ್ತ್ಕೊಂಡ್ರೆ ಲಕ್ಷ್ಮಿ ತಂತಾನಾಗಿ ಒಲಿತಾಳೆ. ಆದ್ರೆ ಲಕ್ಷ್ಮಿ ಒಲಿಬೇಕು ಅಂದ್ರೆ ಸರಸ್ವತಿ ಇಲ್ಲದಿದ್ರೆ ಖಂಡಿತವಾಗ್ಲೂ ಒಲಿಯೋದಿಲ್ಲ. ಮೊದಲು ಸರಸ್ವತಿನ ನೀವು ಆವಾಹನೆ ಮಾಡ್ಕೊಳ್ಳಿ. ಸರಸ್ವತಿ ಅಂದ್ರೆ ಕಲಿಕೆ. ವಿತೌಟ್ ಲರ್ನಿಂಗ್ ನೋ ಅರ್ನಿಂಗ್. ಕಲೀರಿ, ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಕಲೀರಿ. ಕಲ್ತ್ಕೊಂಡ ನಂತರ, ಅದಾದ ನಂತರ ನೀವು ಹೆಂಗ್ ಬೇಕಾದ್ರೂ ಓಡಿಸ್ಬೋದು. ನಿಮ್ಮ ಹತ್ರ ಕಾರ್ ಇದೆ, ಅಯ್ಯೋ ಗುರುಗಳೇ ನನಗೆ ಕಾರೇ ಓಡ್ಸಕ್ ಬರಲ್ಲ. ಕಲ್ತ್ಕಳೆಯ, ಯಾವನ್ ನೀನು ಕಾರ್ ತಗೋ ಅಂತ ಹೇಳ್ದ? ಕಲ್ತ್ಕೊಂಡ ಮೇಲೆ ಕಾರ್ ತಗೊಳ್ಬೇಕಾಯ್ತು. ಕಾರ್ ತಗೊಂಬಂದ್ಬಿಟ್ಟಿದ್ಯಾ, ಅಯ್ಯೋ ಗುರುಗಳೇ ಕಾರೇ ಓಡ್ಸಕ್ ಬರಲ್ಲ. ಓಡಿಸು, ಯಾರನ್ನಾದ್ರೂ ಡ್ರೈವರ್ನ ಇಟ್ಕೋ, ಇಲ್ಲ ಫ್ರೆಂಡ್ಸ್ಗಳನ್ನ ಕರಿ, ನೀನೇ ಎತ್ಕೊಂಡೋಗು ಫೀಲ್ಡ್ಗೆ. ಎತ್ಕೊಂಡೋಗಿ ಏನೋ ಒಂದು, ನಿನಗೆ 108 ದಾರಿಗಳಿದಾವೆ ಕಲಿಯೋದಕ್ಕೆ. ದುಡ್ಡಿದೆ ನಿನ್ನ ಹತ್ರ, ಕಾರ್ ಓಡ್ಸಕ್ ಬರಲ್ಲ, ಮತ್ತೇನಕ್ಕೆ ತಗೊಂಡೆ ಕಾರ್ನ? ಸೊ ಕಾರ್ ಓಡ್ಸಕ್ಕೆ ಬರೋದಿಲ್ವಾ ಯಾರಿಗೂ ಜಗತ್ತಲ್ಲಿ? ಖಂಡಿತವಾಗ್ಲೂ ಓಡಿಸ್ತಾರೆ. ಯಾರು ಓಡಿಸ್ತಾರೋ ಅವ್ರ ಹತ್ರ ಕಲ್ತ್ಕೋ. ಕಲ್ತ್ಕೊಂಡಿದ ತಕ್ಷಣ ನೀನು ಕಾರ್ ಓಡಿಸ್ಬೋದು. ಏನೋ ಅನಿವಾರ್ಯವಾಗಿ ತಗೊಂಡ್ಬಿಟ್ಟಿದ್ಯಾ, ಪರವಾಗಿಲ್ಲ ಕಾರ್ನ, ಆದ್ರೆ ಓಡ್ಸಕ್ ಬರ್ಬೇಕಲ್ಲ. ಆದ್ರಿಂದ ಕಲಿಕೆ ಇಲ್ಲದೇನೆ ನೀನು ಕಾರನ್ನ ಉಪಯೋಗಿಸೋದಕ್ಕೆ ಸಾಧ್ಯವೇ ಇಲ್ಲ. ಈಜೇ ಬರಲ್ಲ ನನಗೆ, ಈಜ್ ಬರಲ್ಲ ಅಂದ್ರೆ ಕಲ್ತ್ಕೋ ಈಜನ. ಯಾರು ನಿನಗೆ ಈಜ್ ಕಲಿಬೇಡ ಅಂತ ಯಾರಾದ್ರೂ ನಿನಗೆ ರಿಸ್ಟ್ರಿಕ್ಷನ್ ಮಾಡೋರ? ಈಜೇ ಬರಲ್ಲ, ಏನೇನು ಬರೋದಿಲ್ವೋ ಅದನ್ನೆಲ್ಲ ಕಲ್ತ್ಕೊಳ್ಳಿ. ನಂಗೆ ಅಡುಗೆ ಮಾಡಕ್ಕೆ ಬರಲ್ಲ, ಕಲ್ತ್ಕೊಳ್ಳಿ ಅಡುಗೆ ಮಾಡೋದನ್ನ. ಅದೇನು ಬ್ರಹ್ಮವಿದ್ಯೆನ? ಕಲ್ತ್ಕೊಂಡ ಮಾಡ್ದ ಅಡುಗೆನ, ಮಾಡ್ತಾ ಮಾಡ್ತಾ ಕೆಲಸ, ನಾಳ್ತಾ ರೋಗ, ಆಡ್ತಾ ರಾಗ. ಯಾವುದೋ ಒಂದು ರೂಪದಲ್ಲಿ ನೀವು ಏನೇನು ಮಾಡ್ತಾ ಇರ್ತೀರೋ ಅದೆಲ್ಲವೂ ನಿಮ್ಮ ಒಲಿತಾ ಇರ್ತದೆ. ಸೊ ಬರಲ್ಲ 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 ಅಂದ್ರೆ ಯಾವುದು ಬರಲ್ಲ? ಬರ್ತದೆ 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 ಅಂದ್ರೆ ಎಲ್ಲವೂ ಬರ್ತದೆ. ಕಲಿಬೇಕು, ಕಲ್ತ್ರೆ ಖಂಡಿತವಾಗ್ಲೂ ಬಂದೇ ಬರ್ತದೆ. ಕಲ್ತ್ಕೊಂಡ ಮೇಲೆ ನೀವು ಕಾರ್ ಓಡಿಸೋ ಮಜಾ ಬೇರೆ, ಈಜು ಕಲ್ತ ಮೇಲೆ ಈಜಾಡೋ ಮಜಾ ಬೇರೆ, ಅಡುಗೆ ಮಾಡೋದನ್ನ ಕಲ್ತ ಮೇಲೆ ಅಡುಗೆ ಮಾಡೋ ಮಜಾ ಬೇರೆ. ಅದೇ ರೀತಿ ಒಮ್ಮೆ ನೀವೇನಾದರೂ ಹಣ ಸಂಪಾದನೆ ಮಾಡೋದನ್ನ ಕಲ್ತ್ರೆ, ಅಥವಾ ಲಕ್ಷ್ಮಿನ ಒಲಿಸ್ಕೊಳ್ಳೋದನ್ನ ಕಲ್ತ್ಕೊಂಡ್ರೆ, ಆ ಕಲಿತ ನಂತರ ಅವಳ ಜೊತೆ ವ್ಯವಹಾರ ಮಾಡೋದೇ ಬೇರೆ. ಅದ್ಭುತ, ವಂಡರ್ಫುಲ್, ಸೂಪರ್. ಅದೇ ರೀತಿ ಪ್ರತಿಯೊಂದನ್ನು ಕಲಿಬೇಕು. ಕಲಿತದು ಅಂದ್ರೆ ಏನು? ಈಗ ಲಕ್ಷ್ಮಿ ಕಾರ್ ಅನ್ನೋದು ಲಕ್ಷ್ಮಿ ಇದ್ದಂಗೆ, ಲಕ್ಸುರಿ. ಸರಸ್ವತಿ ಇಲ್ಲ ನಿಮ್ಮ ಹತ್ರ, ಕಾರ್ ಇದೆ, ಲಕ್ಷ್ಮಿ ಇದ್ದಾಳೆ, ಉಪಯೋಗಕ್ಕೆ ಬರಲ್ಲ. ಸುಮ್ಮನೆ ನಿಲ್ಸಿ ಅಷ್ಟೇ, ಅವ್ರು ಇವರು ಮಜಾ ಮಾಡ್ತಾರೆ.
ಎತ್ಕೊಂಡು ಹೋಗ್ತಾರೆ, ತಗೊಂಬಂದು ನಿಲ್ಲಿಸ್ತಾರೆ. ಬಟ್ ತಂದೋರು ಯಾರು? ದುಡ್ಡು ಕೊಟ್ಟವ್ರು ಯಾರು? ಇದೆ, ಲಕ್ಸುರಿ ಇದೆ, ಬಟ್ ಸರಸ್ವತಿ ಇಲ್ಲ ಅಂದರೆ ನೀವು ಅದನ್ನು ಉಪಯೋಗಿಸೋಕ್ಕಾಗಲ್ಲ. ಈಗ ನೀವು ಕಲಿಬೇಕು, ಡ್ರೈವಿಂಗ್ ಕಲಿಬೇಕು. ಸರಸ್ವತಿ ಬಂದರೆ ಲಕ್ಷ್ಮಿ ತಂತಾನಾಗೆ ಬಂದ್ಬಿಡ್ತಾಳೆ. ಲಕ್ಷ್ಮಿ ಇದ್ರೂ ಕೂಡ ನಿಮಗೆ ಒಲಿಯೋದಿಲ್ಲ, ಯಾಕೆಂದ್ರೆ ಸರಸ್ವತಿ ಇಲ್ಲ ನಿಮ್ಮ ಹತ್ರ. ಆದ್ರಿಂದ ಸರಸ್ವತಿನ ಮೊದಲು ಡ್ರೈವಿಂಗ್ ಮಾಡೋದು ಕಲ್ತ್ಕೊಳ್ಳಿ, ಆಮೇಲೆ ಕಾರನ್ನು ನೀವು ಎಂಜಾಯ್ ಮಾಡ್ಬೋದು. ಅದೇ ರೀತಿ ಮೊದಲು ಕಲಿಕೆ ಅನ್ನೋದನ್ನ ನೀವು ಕಲ್ತ್ಕೊಂಡ ನಂತರನೇ ನಿಮಗೆ ದುಡಿಮೆ ಆಗುತ್ತೆ ಹೊರತು ಕಲಿಕೆ ಇಲ್ದೇನೆ ಸಂಪಾದನೆ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಲಕ್ಷ್ಮಿ ನಿಮ್ಮ ಹತ್ರ ಬರೋದೇ ಇಲ್ಲ. ಆದ್ರಿಂದ ನಾನು ಹೇಳೋ ವಿಚಾರಗಳನ್ನು ಆಳವಾಗಿ ಅಧ್ಯಯನ ಮಾಡಿ, ಮನನ ಮಾಡಿ, 4-5 ಸಲ ವಿಡಿಯೋಗಳನ್ನು ನೋಡಿ, ನಿಮಗೆ ಎಲ್ಲವೂ ಕೂಡ ಸ್ಪಷ್ಟವಾಗಿ ಅರ್ಥ ಆಗ್ತಾ ಹೋಗ್ತಾ ಇರುತ್ತೆ. ನನ್ನ ಮೂಲ ಕಾಯಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋದು, ನಿಮ್ಮ ಗೊಂದಲಗಳಿಗೆಲ್ಲ ನಿವಾರಣೆ ಕೊಡೋದು, ಅಸ್ಪಷ್ಟತೆ ಇರುವಂತಹ ವಿಚಾರಗಳಿಗೆ ಸ್ಪಷ್ಟತೆಯನ್ನು ನೀಡೋದು. ಪಾರದರ್ಶಕವಾಗಿರಬೇಕು ಯಾವಾಗಲೂ ಬದುಕು. ಸೊ ಜೀವನ, ಕುಟುಂಬ, ನಾವು ಮಾಡೋ ಕೆಲಸಗಳು, ನಮ್ಮ ಆಲೋಚನೆಗಳು ಕೂಡ ಪಾರದರ್ಶಕವಾಗಿರಬೇಕು. ಆ ರೀತಿ ಮಾಡಬೇಕು ಅಂದರೆ ಮೊದಲು ಕಲಿಕೆಗೆ ಮಾನ್ಯತೆ ಕೊಡಿ. ಪ್ರತಿಯೊಂದನ್ನು ಕಲಿತಾ ಇರಿ. ಕೆಲವೊಂದನ್ನು ತಿಳ್ಕೊಳ್ಬೇಕು, ಕೆಲವೊಂದನ್ನು ಕಲ್ತ್ಕೊಳ್ಬೇಕು, ಕೆಲವೊಂದನ್ನು ಕರಗತ ಮಾಡ್ಕೊಳ್ಬೇಕು. ಬರೀ ಕಲ್ತ್ಕೊಳ್ತೀನಿ ಖಂಡಿತವಾಗ್ಲೂ ಸಾಧ್ಯವಿಲ್ಲ, ಎಲ್ಲವನ್ನು ಕಲಿಯೋದಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ತಿಳ್ಕೊಳ್ಬೋದು, ಅದ್ಭುತವಾಗಿ ತಿಳ್ಕೊಳ್ಬೋದು, ಏನು ಬೇಕಾದ್ರೂ ತಿಳ್ಕೊಳ್ಬೋದು. ಅದೇ ರೀತಿ ಕರಗತ ಅಂದರೆ ಎಕ್ಸ್ಪರ್ಟ್ ಆಗೋದು, ಸ್ಪೆಷಲಿಸ್ಟ್ ಆಗೋದು. ಆ ಒಂದು ವೃತ್ತಿಯಲ್ಲಿ ನಾವು ನಮ್ಮನ್ನು ಮೀರಿಸಂತವ್ರು ಯಾರು ಇರಬಾರ್ದು. ಆ ಮಟ್ಟದಲ್ಲಿ ನಾವು ಕರಗತ ಮಾಡ್ಕೊಳ್ಬೇಕು. ಆದ್ರಿಂದ ಕರಗತ ಮಾಡ್ಕೊಳ್ಳೋದು, ಕೆಲವೊಂದನ್ನು ಮಾತ್ರ ಕರಗತ ಮಾಡ್ಕೊಳ್ಳಿ, ಕೆಲವೊಂದನ್ನು ಮಾತ್ರ ಕಲ್ತ್ಕೊಳ್ಳಿ. ಬಟ್ ತಿಳ್ಕೊಳ್ಳೋದಕ್ಕೆ ನಿಮ್ಗೆ ಏನೂ ಲಿಮಿಟೇ ಇಲ್ಲ, ಅನ್ಲಿಮಿಟ್. ಅದು ಎಷ್ಟು ಬೇಕಾದ್ರೂ ತಿಳ್ಕೊಳ್ಳಿ, ಯಾವ ವಿಚಾರ ಬೇಕಾದ್ರೂ ತಿಳ್ಕೊಳ್ಳಿ. ಆದ್ರಿಂದ ಓಕೆ. ಸೊ ಸ್ನೇಹಿತರೆ, ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ, ತೊಂದರೆಗಳಿರಲಿ, ಕಷ್ಟಗಳಿರಲಿ, ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಪೂರ್ವಾಪರಗಳನ್ನು ತಿಳಿದು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಮೂಲ ಹುಡುಕಿ ಅದಾದ ನಂತರ ಪರಿಹಾರಗಳನ್ನು ಕೊಡ್ತೀನಿ. ಬರೀ ಪರಿಹಾರ ಮಾತ್ರ ಅಲ್ಲ, ಅಭಿವೃದ್ಧಿ ಸಮೃದ್ಧಿಗಾಗಿ ನಿರಂತರವಾದ ಮಾರ್ಗದರ್ಶನವೂ ಕೂಡ ನಿಮಗೆ ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ. ಸಾಕಷ್ಟು ಕೋರ್ಸ್ಗಳನ್ನು ಮಾಡ್ತೀನಿ. ದಯಮಾಡಿ ಕೋರ್ಸ್ಗಳಿಗೆ ಜಾಯ್ನ್ ಆಗಿ. ಇದು ನಿಮ್ಮ ಬದುಕನ್ನು ಬರೀ ಬದಲಾವಣೆ ಮಾಡದೇನೆ ಪರಿವರ್ತನೆನೂ ಮಾಡುತ್ತೆ, ರೂಪಾಂತರಣ ಕೂಡ ಗೊಳಿಸುತ್ತೆ. ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚ್ಕೊಳ್ಳಿ. ನನ್ನ ವಾಟ್ಸಪ್ ನಂಬರ್ಗೂ ಕೂಡ ವಾಯ್ಸ್ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜನ್ನು ಕಳಿಸಬಹುದು. ಈ ವಿಡಿಯೋ ನಿಮ್ಮ ಎಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.